ಸೊ ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನಲ್ಲಿ ಏನ್ ಡಿಸ್ಕಷನ್ ಮಾಡವಿದ್ದೀನಿ ಅಂದ್ರೆ 15 ದಿವಸದ ಹಿಂದೆ ಒಂದು ವಿಡಿಯೋಸ್ ನಾನು ಅಪ್ಲೋಡ್ ಮಾಡಿದ್ದೆ. ಅದು ಎದಕ್ಕೆ ಸಂಬಂಧಪಟ್ಟಿದ್ದಪ್ಪ ಅಂದ್ರೆ ಕರ್ನಾಟಕ ಟಿಇಟಿ ಜೂನ್ 30 2024ರಂದು ನಡೆದ ಕರ್ನಾಟಕ ಟಿಇಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೆ. ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಂದು ಆನ್ಸರ್ ಕೀನ ಕೊಟ್ಟಿದ್ದೆ. ಜೂನ್ 30ರಂದು ನಡೆದ ಕರ್ನಾಟಕ ಟಿಇಟಿಗೆ ಏನ್ ನಡೀತಲ್ಲ, ಸೊ ಆ ಎಕ್ಸಾಮ್ದ ಒಂದು ಆನ್ಸರ್ ಕೀನ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಅದ್ರ ರಿಲೇಟೆಡ್ ಇವತ್ತು ನಾನು ಮತ್ತೆ ಒಂದು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಅವತ್ತು ಏನು ವಿಡಿಯೋಸ್ ಅಪ್ಲೋಡ್ ಮಾಡಿದ್ದೆ, ಸೊ ಅದರಲ್ಲಿ ಒಂದು 30 ಸೈನ್ಸ್ ಸಂಬಂಧಪಟ್ಟಂಗೆ ಪೇಪರ್ ಸೆಕೆಂಡ್ ಸೈನ್ಸ್ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ ನಂಬರ್ 121 ಅಂದ್ರೆ 121ರಿಂದ 150 ಕ್ವಶನ್ಗಳ ಒಂದು ಆನ್ಸರ್ ಕೀನ ಇನ್ನೂ ಬಿಟ್ಟಿರಲಿಲ್ಲ ಅಫಿಷಿಯಲ್ ವೆಬ್ಸೈಟ್ ದಲ್ಲಿ. ಬಟ್ ಆದ್ರೂ ಆಲ್ರೆಡಿ ನಿಮಗೆ ಹೇಳಿದೆ. ಸೊ ಅಲ್ಲಿ ಹೇಳಿರ್ತಕ್ಕಂಥ ಕ್ವಶನ್ಗಳ ಆನ್ಸರ್ ಮತ್ತೆ ಇವತ್ತು ಹೇಳ್ತಕ್ಕಂಥ ಕ್ವಶನ್ ಆನ್ಸರ್ನ ನಾನು ಎರಡು ಅನಾಲಿಸಿಸ್ ಮಾಡಿ ನೋಡಿದೆ. ಸೊ ಅನಾಲಿಸಿಸ್ ಮಾಡಿದಾಗ ನನಗೆ ಏನು ಗೊತ್ತಾಯ್ತು ಅಂದ್ರೆ, ಸೊ ನಾನು 30 ಕ್ವಶನ್ಗಳ ಆನ್ಸರ್ಗಳನ್ನು ತಮಗೆ ಹೇಳಿದ್ದೆ, ಬಟ್ ಅದರಲ್ಲಿ ಒಟ್ಟು ಓನ್ಲಿ 7 ಕ್ವಶನ್ ಅಷ್ಟೇ ರಾಂಗ್ ಆಗಿದೆ. ಎಷ್ಟು? ಕೇವಲ 7 ಕ್ವಶನ್ಗಳು ಅಷ್ಟೇ ರಾಂಗ್ ಇದೆ, 23 ಕ್ವಶನ್ಗಳು ಕರೆಕ್ಟ್ ಆಗಿದೆ. ಸೊ ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ಕೊಟ್ಟಿರ್ತಕ್ಕಂಥ ಕೀ ಆನ್ಸರ್ ಅಲ್ಲಿ ಮತ್ತೆ ನಾನು ಹೇಳಿರ್ತಕ್ಕಂಥ ಒಂದು ಆನ್ಸರ್ ನಲ್ಲಿ ಎಲ್ಲ ಕರೆಕ್ಟ್ ಇದೆ, ಬಟ್ ಕೇವಲ ಒಂದು 7 ಕ್ವಶನ್ ಅಷ್ಟೇ ರಾಂಗ್ ಆಗಿರೋದು. ಸೊ ಆಫಿಷಿಯಲ್ ಕೀ ಆನ್ಸರ್ನ ಯಾವ ತರ ಡೌನ್ಲೋಡ್ ಮಾಡೋದು ಮತ್ತೆ ಅದರಿಂದ ಚೆಕ್ ತಾವು ಯಾವ ತರ ಮಾಡ್ತೇನೆ ಅನ್ನೋದನ್ನ ಇವತ್ತು ನಾನು ಡಿಸ್ಕಷನ್ ಇಲ್ಲಿ ಲೈವ್ ಪ್ರೂಫ್ ಸಹಿತ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ಗೂಗಲ್ ನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಹೋಗಿ ಅಥವಾ ಲ್ಯಾಪ್ಟಾಪ್ ಅಥವಾ PC ನಲ್ಲಿ ಹೋಗಿ ಸೊ ತಾವು ಸರ್ಚ್ ಮಾಡಬಹುದು. ಇಲ್ಲಿ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, school education.karnataka.nic.in TET 2024 ಅಂತ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದಾಗ ತಮಗೆ ಈ ತರ ಒಂದು ಇಂಟರ್ಫೇಸ್ ಇಲ್ಲಿ ಓಪನ್ ಆಗುತ್ತೆ. ಸೊ ಇಲ್ಲಿ ಫಸ್ಟ್ ಕಾಣಿಸ್ತಿದೆ ನೋಡಿ, ಇದು TET 2024 STS ಕರ್ನಾಟಕ ಅಂತ ಹೇಳಿ. ಸೊ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಆಫಿಷಿಯಲ್ ವೆಬ್ಸೈಟ್ ಅಲ್ಲಿ ಓಪನ್ ಆಗುತ್ತೆ. ಸೊ ಆ ಒಂದು ಆಫಿಷಿಯಲ್ ವೆಬ್ಸೈಟ್ ನಲ್ಲಿ ತಮಗೆ ಆಫಿಷಿಯಲ್ ಕೀ ಆನ್ಸರ್ ಕೂಡ ಇಲ್ಲಿ ನೋಡಕ್ಕೆ ಸಿಗುತ್ತೆ. ಓಕೆ, ಸ್ವಲ್ಪ ವೇಟ್ ಮಾಡಿ, ವೆಬ್ಸೈಟ್ ಓಪನ್ ಆಗ್ತಾ ಇದೆ. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸೊ ಹೀಗಾಗಿ ಸ್ವಲ್ಪ ಸ್ಲೋ ಆಗುತ್ತೆ ವೆಬ್ಸೈಟ್ ಓಪನ್ ಆಗಕ್ಕೆ. ಸೊ ಓಕೆ, ಇಲ್ಲಿ ಕಾಣಿಸ್ತದೆ ನೋಡಿ, ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ TET ಅಂತಿದೆ. ಆಮೇಲೆ ಇಲ್ಲಿ 2024 ಇದೆ. ಫಸ್ಟ್ ಆಪ್ಷನ್ ಇದೆ ಅಬ್ಜೆಕ್ಷನ್ ಟು ಕರ್ನಾಟಕ TET 2024 ಕೀ ಆನ್ಸರ್. ಸೊ ಅಬ್ಜೆಕ್ಷನ್ ಏನಾದರೂ ಮಾಡೋದ್ರೆ ಅವರು ಇಲ್ಲಿ ಮಾಡಬೇಕು. ಇನ್ನು ಕರ್ನಾಟಕ TET 2024 ಕೀ ಆನ್ಸರ್ ಪೇಪರ್ ಫಸ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಇದೆ ನೋಡಿ, ಕರ್ನಾಟಕ TET ಕೀ ಆನ್ಸರ್ ಪೇಪರ್ ಸೆಕೆಂಡ್ ಅಂತ ಇದೆ. ಕರ್ನಾಟಕ TET ಇನ್ಸ್ಟ್ರಕ್ಷನ್ ಟು ಕ್ಯಾಂಡಿಡೇಟ್ಸ್ ಅಂತ ಇದೆ. ಕೊನೆಯದಾಗಿ ಡೌನ್ಲೋಡ್ ಕರ್ನಾಟಕ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್, ಇಲ್ಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೂಡ ಹೋಗಿ ತಾವು ನಿಮ್ಮ ಕರ್ನಾಟಕ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೋಬಹುದು. ಅದ್ರ ಬಿಟ್ರೆ ನಾನು ಡಿಸ್ಕಷನ್ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ, ಇವತ್ತು ಡಿಸ್ಕಷನ್ ಮಾಡೋದು ಇದು ಯಾವ್ದಂದ್ರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಯಾವ್ದಂದ್ರೆ ಇದು ಕರ್ನಾಟಕ TET ಪೇಪರ್ ಸೆಕೆಂಡ್ ಆನ್ಸರ್ ಕೀ. ಸೊ ಇನ್ನೂ ಯಾರಾದ್ರೂ ನೋಡಿಲ್ಲ ಅಂದ್ರೆ ಸೊ ದಯವಿಟ್ಟು ತಾವು ನೋಡಿ ಅಂತ ಹೇಳ್ತಾ ಈ ಒಂದು ಆನ್ಸರ್ ಕೀ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಆನ್ಸರ್ ಕೀ ತಮಗೆ ಡೌನ್ಲೋಡ್ ಆಗುತ್ತೆ. ಸೊ ಆ ಒಂದು ಆನ್ಸರ್ ಕೀ ನ ನೀವು ಕಂಪ್ಯಾರಿಸನ್ ಮಾಡಿ ಮತ್ತೆ ನಾನು ಹೇಳಿರ್ತಕ್ಕಂಥ ಒಂದು ಕ್ವಶನ್ ಆನ್ಸರ್ ಅನ್ನು ಕಂಪ್ಯಾರಿಸನ್ ಮಾಡಿ ತಾವು ನಮ್ಮ ವಿಡಿಯೋಸ್ ನ ನೋಡಬಹುದು. ಸೊ ಇಲ್ಲಿ ಹೇಳೋದಿಷ್ಟೇ. ಸೊ ನಾನು ನಿಮ್ಗೆ ಪೂರ್ತಿಯಾಗಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಸಂಬಂಧಪಟ್ಟಿರ್ತಕ್ಕಂಥ ಒಟ್ಟು ವಿಡಿಯೋಸ್ಗಳ ಒಂದು ಕ್ಲಾಸ್ ನ ಕೊಟ್ಟಿದ್ದೆ. ಸೊ ಬಹಳಷ್ಟು ಜನ ಕಾಮೆಂಟ್ ಕೂಡ ಹಾಕಿದ್ರ. ಸೊ ಇರ್ಲಿ, ಓಕೆ, ಇಲ್ಲಿದೆ ನೋಡಿ, ಪೇಪರ್ ಸೆಕೆಂಡ್ ಪಾರ್ಟ್ ಥರ್ಡ್ ಫೋರ್ತ್ ಚೈಲ್ಡ್ ಡೆವಲಪ್ಮೆಂಟ್ ಪೆಡಾಲಜಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಎಲ್ಲ ಕೂಡ ಇಲ್ಲೇ ಇದೆ. ಸೊ ಇಲ್ಲಿ ಕ್ವಶನ್ ನಂಬರ್ 121 ದಿಂದ ಇದೆ ನೋಡಿ, ಇಲ್ಲಿ ಲೆಫ್ಟ್ ರೈಟ್ ಸೈಡ್ ಕಾಣಿಸ್ತಲ್ಲ. ಸೊ ಕ್ವಶನ್ ನಂಬರ್ 121 ದಿಂದ ಸ್ಟಾರ್ಟ್ ಇದೆ. ಸೊ ಇಲ್ಲಿಂದ ಸೊ ಇಲ್ಲಿವರೆಗೆ ಎಷ್ಟು ಕ್ವಶನ್ ಅಂದ್ರೆ 150 ಕ್ವಶನ್. ಸೊ ಇದಿಷ್ಟೆಲ್ಲ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆನ್ಸರ್ ಕೀನಲ್ಲಿ ಮತ್ತೆ ನಾನು ಹೇಳಿರೋ ಆನ್ಸರ್ ಎಲ್ಲ ಮ್ಯಾಕ್ಸಿಮಮ್ ಕರೆಕ್ಟ್ ಆಗಿದೆ. ಕೇವಲ ಒಂದು 7 ಕ್ವಶನ್ ಅಷ್ಟೇ ರಾಂಗ್ ಆಗಿದೆ. ಸೊ ಬೇಕಾದ್ರೆ ತಾವು ಆ ವಿಡಿಯೋಸ್ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ತಾವು ಆ ವಿಡಿಯೋಸ್ ನ ನೋಡಬಹುದು. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ತಮಗೆಲ್ಲ ಹೇಳ್ಬೇಕು ಅನಿಸಿತ್ತು. ಯಾಕಂದ್ರೆ ನನಗೂ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಸೊ ಹೀಗಾಗಿ ಯಾವುದೇ ರೀತಿ ಒಂದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಕ್ ಆಗಿಲ್ಲ. ಸೊ ಮತ್ತೆ ನಾಳೆಯಿಂದ ಕಂಟಿನ್ಯೂಸ್ ಆಗಿ ನಮ್ಮ ಚಾನೆಲ್ ನಲ್ಲಿ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಡಿಯೋಸ್ ಕ್ಲಾಸ್ಗಳು ಬರ್ತಾ ಇರುತ್ತೆ. ಸೊ ಹಾಗೆ ನಮ್ಮ ಚಾನಲ್ಗೆ ಕಂಟಿನ್ಯೂಸ್ ಆಗಿ ನೋಡ್ತಾ ಇರಿ. ತಮ್ಗೆ ಏನಾದರೂ ಡೌಟ್ಸ್ ಅನಿಸಿದ್ರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಹಾಕ್ತಾ ಇರಿ. ಓಕೆ, ಥ್ಯಾಂಕ್ ಯು. ಮತ್ತೆ ಮುಂದಿನ ಒಂದು ಕ್ಲಾಸ್ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಅದಷ್ಟೇ ಅಲ್ಲದೆ ಈ ಒಂದು
PDF ಆನ್ಸರ್ ಕೀ PDF ವಾಟ್ಸಪ್ ಗ್ರೂಪ್ನಲ್ಲಿ ಬಿಡ್ತೀನಿ. ಸೊ ಯಾವ್ದಾದ್ರು ವಾಟ್ಸಪ್ ಗ್ರೂಪ್ನಲ್ಲಿ ಇಲ್ಲ ಅಂದ್ರೆ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ ವಾಟ್ಸಪ್ ಗ್ರೂಪ್ನಲ್ಲಿ ನಾನು ಸೆಂಡ್ ಮಾಡಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತಾವು ತಮ್ಮಲ್ಲಿರ್ತಕ್ಕಂಥ ಒಂದು OMR ಸೆಟ್ ಆನ್ಸರ್ ಕೀ ಇರುತ್ತಲ್ಲ, ಕಾಪಿ ಇರುತ್ತಲ್ಲ, ಸೊ ಅದರ ಮೇಲೆ ಕೂಡ ತಾವು ಚೆಕ್ ಮಾಡ್ಬೋದು. ಅದೇ ರೀತಿ ವಿಡಿಯೋಸ್ ಕೂಡ ಇದೆ ನಂದು, ಆ ವಿಡಿಯೋನಲ್ಲಿ ಕೂಡ ಚೆಕ್ಅಪ್ ಮಾಡ್ಕೋಬಹುದು. ಓಕೆ, ಥ್ಯಾಂಕ್ ಯು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು.